ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಡೇಲ್ ಕಂಪ್ನಿಲಿರೋ ಇನ್ಸೈಡ್ ಪ್ರಾಡಕ್ಟ್ ಸ್ಪೆಷಲಿಸ್ಟ್ ಪ್ರೀ ಸೇಲ್ಸ್ ರೋಲ್ ಇದ್ರದ್ದು ನಂದು ಇಂಟರ್ವ್ಯೂ ಆಯ್ತು. ಅದು ಎಕ್ಸ್ಪೀರಿಯನ್ಸ್ ಏನಿತ್ತು ಶೇರ್ ಮಾಡ್ತೀನಿ, ಏನಾಯ್ತು ನನಗೆ ಎಕ್ಸ್ಪೀರಿಯನ್ಸ್ ಅದರಲ್ಲಿ ಅಂತ. ಅದ್ರಗಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ಸೆಲೆಕ್ಟ್ ಆಯ್ತಾ ಇಲ್ವಾ ಅಂತ ಸಹ ಹೇಳ್ತೀನಿ. ಅದ್ ಕೊನೆಯಲ್ಲಿ ಮಾತಾಡೋ ಸರಿನಾ. ಫಸ್ಟ್ ಗುರು, ಇದು ರೋಲ್ ಬಗ್ಗೆ ಮಾತಾಡೋದಾದ್ರೆ ಗುರು, ಲೆಕ್ಕದಲ್ಲಿ ಇದು ಪೂಲ್ ಕ್ಯಾಂಪಸ್ ಅಂತ ಅದೇ ಲೆಕ್ಕದಲ್ಲಿ ನಮ್ಮ ಕಾಲೇಜ್ ಅಂದ್ರೆ SJC ಮತ್ತೆ G-SSS ಅವ್ರಿಗೆ ಇತ್ತು ಅಂತ. ಬಟ್ ಬೇರೆ ಕಾಲೇಜಸ್ ಅವ್ರಿಗೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಇದು ನನಗೆ ಬಂದಿರೋ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತಾ ಇರೋದು. ಲೆಕ್ಕದಲ್ಲಿ ಗುರು ಫ್ರೆಶರ್ಸ್ ಎಲಿಜಿಬಲ್ ಇತ್ತು ಲೆಕ್ಕದಲ್ಲಿ, ಸರಿನಾ. ಲೆಕ್ಕದಲ್ಲಿ ಇದು ಜಾಬ್ ಲೊಕೇಶನ್ ಬಂದು ಬೆಂಗಳೂರು, ಪ್ಯಾಕೇಜ್ ಬಂದು 14 ಲಕ್ಷ ಇತ್ತು. ಶಿಫ್ಟ್ ಬಂದು ನೈಟ್ ಶಿಫ್ಟ್ 6 PM to 3 AM, ಕ್ಯಾಪ್ ಅವರೇ ಕೊಡ್ತಾರೆ ಅಂತ ಸಹ ಮೆನ್ಷನ್ ಮಾಡಿದ್ರು, ಸರಿನಾ. ಇದರಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ಏನಿತ್ತು ಅಂದ್ರೆ ವರ್ಚುವಲ್ ಎಲಿವೇಟರ್ ಪಿಚ್ ರೌಂಡ್ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ರೌಂಡ್ ಬಂದು, ಅದಾದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ರೌಂಡ್ 2 ಇತ್ತು. ಏನೇನ್ ಸ್ಕಿಲ್ಸ್ ಬೇಕಿತ್ತಪ್ಪ ಅಂದ್ರೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಬೇಕಿತ್ತು, ಮತ್ತೆ ಅನಾಲಿಟಿಕಲ್ ಅಂಡ್ ಡಿಸಿಷನ್ ಮೇಕಿಂಗ್ ಸ್ಕಿಲ್, ಮತ್ತೆ ನಾಲೆಜ್ ಆಫ್ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್, ಮತ್ತೆ ಕಸ್ಟಮರ್ ರಿಲೇಶನ್ಶಿಪ್ ಸ್ಕಿಲ್, ಸರಿನಾ. ಇವಾಗ ಗುರು ಫಸ್ಟ್ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ, ಎಲಿವೇಟರ್ ಪಿಚ್ ರೌಂಡ್, ಸರಿನಾ. ಎಲಿವೇಟರ್ ಪಿಚ್ ರೌಂಡ್ ಅಲ್ಲಿ ಇದು ಒಂಥರ ಗ್ರೂಪ್ ಡಿಸ್ಕಷನ್ ಆಯ್ತಾ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಅವ್ರು ನಮ್ಗೆ ಒಂದು ಟಾಪಿಕ್ ನ ಕೊಡ್ತಾರೆ, ಸರಿನಾ. ಆ ಒಂದು ಟಾಪಿಕ್ ಬಗ್ಗೆ ನಾವು ಮಾತಾಡ್ಬೇಕು ಗುರು, 1 ನಿಮಿಷ ಅಷ್ಟೇ, ತುಂಬಾನು ಮಾತಾಡಂಗಿಲ್ಲ, 1 ನಿಮಿಷ ಮಾತಾಡ್ಬೇಕಾಗತ್ತೆ. ಆಮೇಲೆ ನಾವು ಬೇರೆಯವ್ರನ್ನ ಇಂಟರಪ್ಟ್ ಮಾಡಂಗಿಲ್ಲ, ಒಳ್ಳೆ ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕು, ಸರಿನಾ. ಲೆಕ್ಕದಲ್ಲಿ ನನಗೆ ಯಾವ್ದಪ್ಪ ಟಾಪಿಕ್ ಬಂದಿತ್ತು ಅಂದ್ರೆ ನಾನು ಮಾತಾಡ್ತೀನಿ, ವರ್ಕ್ ಫ್ರಮ್ ಹೋಮ್ ವರ್ಸಸ್ ವರ್ಕ್ ಫ್ರಮ್ ಆಫೀಸ್ ಬಂದಿತ್ತು, ಸರಿನಾ. ನಾನೇನಪ್ಪ ಹೇಳ್ದೆ ಅಂದ್ರೆ ಸ್ಟಾರ್ಟಿಂಗು ನಾನು ಲೆಕ್ಕದಲ್ಲಿ ಸ್ಟಾರ್ಟಿಂಗ್ ಒಂದೊಂದು ಡಿಫೆಂಡ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಡಿಫೆಂಡ್ ಮಾಡ್ಕೊಂಡೆ. ಅದೇನಾದ್ರು ತಪ್ಪಾಯ್ತಾ ಗೊತ್ತಿಲ್ಲ ಗುರು. ಲೆಕ್ಕದಲ್ಲಿ ನಾನು ಏನ್ ಮಾತಾಡಿದೆ ಅದನ್ನು ಸಹ ನಾನು ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತೀನಿ, ಸರಿನಾ. ಫಸ್ಟ್ ಗುರು, ನಾನು ವರ್ಕ್ ಫ್ರಮ್ ಹೋಮ್ನ ತಗೊಂಡೆ. ವರ್ಕ್ ಫ್ರಮ್ ಹೋಮಲ್ಲಿ ಸರ್ ಟ್ರಾವೆಲ್ ಟೈಮ್ ರೆಡ್ಯೂಸ್ ಆಗುತ್ತೆ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಹೊತ್ತು ಹೇಳ್ದೆ. ಅಂದರೆ 1 ನಿಮಿಷದೊಳಗಡೆ ಎಲ್ಲ ಹೇಳ್ಬೇಕಿತ್ತು. ಆಮೇಲೆ ವರ್ಕ್ ಫ್ರಮ್ ಆಫೀಸ್ಗೆ ಹೋದೆ. ನಾನು ಫ್ರೆಶರ್ ಇದ್ನಲ್ಲ ಗುರು, ಅದರಿಂದ ಫ್ರೆಶರ್ ಇದ್ರೆ ವರ್ಕ್ ಫ್ರಮ್ ಆಫೀಸ್ ಬೆಟರ್ ಆಗುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಸೀನಿಯರ್ಸ್ ಇರ್ತಾರೆ, ಸೀನಿಯರ್ ಎಂಪ್ಲಾಯೀಸ್ ಇರ್ತಾರೆ, ಅವ್ರ ಜೊತೆ ನಾವು ಕಲಿಬೋದು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ದೆ. ಲೆಕ್ಕದಲ್ಲಿ ಸೆಲೆಕ್ಟ್ ಆಗಲಿಲ್ಲ ನಂದು, ಗೊತ್ತಿಲ್ಲ ಏನಕ್ಕೆ ಅಂತ. ಲೆಕ್ಕದಲ್ಲಿ ಇಷ್ಟೆಲ್ಲ ಹೇಳ್ದೆ ಗುರು, ಬಟ್ ಅದೇನಕ್ಕೋ ಸೆಲೆಕ್ಟ್ ಆಗಲಿಲ್ಲ. ನನಗೂ ಗೊತ್ತಿಲ್ಲ, ಆಗೋದೆಲ್ಲ ಒಳ್ಳೇದು ಕೇಳ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇ ಗುರು, ಇನ್ನೇನು ಮಾಡೋಕ್ಕಾಗತ್ತೆ. ಆ ಕಡೆಯಿಂದ ಏನಕ್ಕೆ ಸೆಲೆಕ್ಟ್ ಮಾಡಿಲ್ಲ ಅಂತ ಅವ್ನ ಮೇಲ್ ಏನಾದ್ರು ಬಂದರೆ ಗುರು ನಾನು ಹ್ಯಾಪಿ ಆಗ್ತಿದ್ದೆ. ಲೆಕ್ಕದಲ್ಲಿ ಏನಕ್ಕೆ ರಿಜೆಕ್ಷನ್ ಆಗ್ತಾ ಇದೆ ಅಂತ ಗೊತ್ತಾದರೆ ಏನೋ ಒಂದು ಹುಡುಕ್ಬೋದು, ಏನೋ ಒಂದು ಮಾಡ್ಬೋದು. ಅದೇ ಗೊತ್ತಾಗ್ತಾ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನೋಡೋಣ ಗುರು, ಇದು ಒಂದು ಐಡಿಯಾ ಇದೆ, ಸ್ವಲ್ಪ ಪಾಡ್ಕಾಸ್ಟ್ ಬೇರೆ ಒಂದು ಚಾನಲ್ ಮಾಡಬೇಕು ಅಂತ. ನೋಡೋಣ ಏನಾಗತ್ತೆ ಅಂತ ಗೊತ್ತಿಲ್ಲ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿರೋ ಒಂದು ಲೈಕ್ ಕೊಡಿರಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೈಸ್, ಜೈ ಹಿಂದ್, ಒಂದೇ ಮಾತರಂ.